ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಪ್ರೇಕ್ಷಕರಿಗೆ ನನ್ನ ವಂದನೆಗಳು. ಈ ದಿವಸ ಒಂದು ಕಥೆಯೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ನನ್ನ ವಿಷಯವನ್ನು ಪ್ರಸ್ತಾಪಿಸಬೇಕೆಂದು ನಾನು ಬಯಸ್ತೇನೆ. ಒಬ್ಬ ರಾಜ ತನ್ನ ಅರಮನೆಯಿಂದ ಹಿಂದುಗಡೆ ಇರುವಂಥ ಒಂದು ಹಳ್ಳಿಯನ್ನು ಗಮನಿಸ್ತಾನೆ. ಗಮನಿಸುವಾಗ ಅಲ್ಲಿ ಬಟ್ಟೆಯೇ ಇಲ್ಲದಂಥ ಬಡಕಲಾದಂಥ ಶರೀರಗಳುಳ್ಳ ಜನರು ಜೀವನಕ್ಕೂ ಪರದಾಡುವಂಥ ಸ್ಥಿತಿಯಲ್ಲಿ, ಆಹಾರವಿಲ್ಲದೆ ಇರುವಂಥ ಸ್ಥಿತಿಯಲ್ಲಿ, ರೋಗದಿಂದ ತುಂಬಿದಂಥ ಒಂದು ಊರನ್ನ, ಒಂದು ಹಳ್ಳಿಯನ್ನ ನೋಡ್ತಾನೆ. ಈ ಒಂದು ಹಳ್ಳಿ ಯಾವುದೋ ಒಂದು ನಿಯಮವನ್ನ, ಆ ರಾಜ್ಯದ ನಿಯಮವನ್ನ ಮೀರದ್ರಿಂದ ಬಹಳ ಸಾಲದಲ್ಲೂ ಕೂಡ ಈ ಒಂದು ಹಳ್ಳಿ ಇರುತ್ತೆ. ಆದರೆ ರಾಜನು ಈ ಹಳ್ಳಿಯ ಸ್ಥಿತಿಯನ್ನ ತನ್ನ ಕಿಟಕಿಯಿಂದ ನೋಡಿದಾಗ ತನಗೆ ಆ ಜನರ ಮೇಲೆ ಬಹಳ ಕರುಣೆ ತೋಚಿದಾಗ ತಾನು ಈ ಹಳ್ಳಿಯವರನ್ನ ಹೇಗಾದ್ರೂ ಮಾಡಿ ಇವ್ರಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಬಯಸುತ್ತಾ ಬಂದನು. ಆದರೆ ಮನುಷ್ಯನ ಸ್ವಾಭಿಮಾನಕ್ಕೆ ಧಕ್ಕೆನೂ ಆಗದಂತೆ ಇರಬೇಕೆಂದು ಈ ರಾಜನೊಂದು ಕೆಲಸ ಮಾಡ್ತಾನೆ. ಏನ್ ಮಾಡ್ತಾನಂದ್ರೆ, ರಾಜ ತನ್ನ ಸಿಂಹಾಸನದ ಮೇಲೆ ತನ್ನ ಕಿರೀಟವನ್ನ ಇಟ್ಟು ತನ್ನ ವಸ್ತ್ರವನ್ನ ಬದಲಾಯಿಸಿಕೊಂಡು ಒಬ್ಬ ಸಾಮಾನ್ಯ ಕೂಲಿಕಾರನ ಹಾಗೆ ಆ ಹಳ್ಳಿಗೆ ಹೋಗ್ತಾನೆ. ಆ ಹಳ್ಳಿಯಲ್ಲಿ ಹೋಗಿ ಆ ಜನರೊಂದಿಗೆ ಬೆರೆತು ತಾನು ಅವರ ಜೀವನವನ್ನ ಅವಲಂಬಿಸಿಕೊಂಡು ತಾನು ಕೂಡ ಬದುಕ್ತಾ, ಹಾಗೆಯೇ ಅವರ ಎಲ್ಲ ಸಾಲಗಳನ್ನ ತೀರಿಸ್ತಾ ಬರ್ತಾನೆ. ಅದಾದ ಮೇಲೆ ಒಂದು ದಿನ ಆತನು ರಾಜನೆಂಬುದಾಗಿ ಸ್ವಲ್ಪ ಕಾಲ ಆದ ನಂತರ ಅವರಿಗೆ ಗೊತ್ತಾಗತ್ತೆ. ಆಗ ಜನರು, ಆ ರಾಜನನ್ನ ದ್ವೇಷಿಸ್ತಾ ಇದ್ದಂಥ ಜನರು ಆತನನ್ನ ಪ್ರೀತಿಸೋದಕ್ಕೂ ಹೊಗಳೋದಕ್ಕೂ ಪ್ರಾರಂಭ ಮಾಡ್ತಾರೆ. ಪ್ರಿಯರೇ, ಈ ಕಥೆಗೂ ನಾನು ಓದುವಂಥ ಒಂದು ವಾಕ್ಯಕ್ಕೂ ಒಂದು ಸಾಮ್ಯ ಇದೆ. ನಾನು 2 ಕೊರಿಂಥ 8ನೇ ಅಧ್ಯಾಯದ 9ನೇ ವಾಕ್ಯವನ್ನ ನಿಮಗಾಗಿ ಓದ್ತೇನೆ. 2 ಕೊರಿಂಥ 8ನೇ ಅಧ್ಯಾಯದ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಿರಬೇಕೆಂದು ನಿಮಗೋಸ್ಕರ ಬಡವನಾದನು. ಪ್ರಿಯರೇ, ಈ ವಾಕ್ಯವನ್ನ ಓದಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೇಳಿಸಿದಂಥ ಒಂದು ಹೆಸರುಂಟಲ್ಲಿ. ಯಾವುದಂದ್ರೆ ಯೇಸು ಕ್ರಿಸ್ತನ್ ಅಥವಾ ಯೇಸು. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ದನು. ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ದನು. ಪ್ರಿಯರೇ, ಯೇಸುವಿನ ಬಗ್ಗೆ ಭೂಮಿಗೆ ಬರೋದಕ್ಕಿಂತ ಮುಂಚೆ ತಾನಿದ್ದಂಥ ಸ್ಥಿತಿಯನ್ನ ಬೈಬಲಿನ ಶಿಷ್ಯರುಗಳು, ಯೇಸುವಿನ ಬಗ್ಗೆ ಶಿಷ್ಯರುಗಳು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಯೋಹಾನನು 1ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಅದೇನೆಂದರೆ, ಆದಿಯಲ್ಲಿ ವಾಕ್ಯವಿತ್ತು,
ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಅಂದ್ರೆ ಯೇಸು ತಾನು ಭೂಮಿಗೆ ಬರೋದಕ್ಕಿಂತ ಮುಂಚೆ ದೇವರಾಗಿದ್ದನು. ಹಾಗಾಗಿ ಪರಲೋಕದಲ್ಲಿ ಆತನಿಗೆ ಆರಾಧನೆ ಅನ್ನುವಂಥದ್ದು ಕೂಡ ಸಲ್ಲುತ್ತಾ ಇತ್ತು. ಆತನು ದೇವರ ಸ್ಥಾನದಲ್ಲಿ ಕೂತು ಆತನು ಆಳುವಂಥವನು ಆಗಿದ್ದನು. ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. 6ನೇ ವಾಕ್ಯ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು. ಸೊ ಈ ವಾಕ್ಯಗಳು ನಮಗೆ ತಿಳಿಸುವುದೇನೆಂದರೆ, ಯೇಸು ಕ್ರಿಸ್ತನು ದೇವರಿಗೆ ಸರಿಸಮಾನವಾದಂಥ ಪದವಿ ಇತ್ತು. ಅದು ಅಮೂಲ್ಯವಾದಂಥ ಪದವಿ. ಅಮೂಲ್ಯ ಅಂತ ಹೇಳಿದ್ರೆ ಎಲ್ಲೂ ಇಲ್ಲದೆ ಇರುವಂಥದ್ದು ಅಥವಾ ಸಾಟಿಯೇ ಇಲ್ಲದೆ ಇರುವಂಥದ್ದು ಎಂಬುದಾಗಿ, ಅದಲ್ಲದೇನೆ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಪದವಿ ಅಮೂಲ್ಯ ಅನ್ನುವಂಥದ್ದು. ಸೊ ಹಾಗಾಗಿ ದೇವರ ಪದವಿ ಅದು ಅಮೂಲ್ಯವಾದದ್ದು. ಭೂಮಿಯ ಮೇಲೆ ರಾಜರನ್ನ ನಾವು ನೋಡುವಾಗ, ರಾಜರು ಅಂತ ಹೇಳುವಾಗ ಅವರ ಸಾಮರ್ಥ್ಯಗಳಿಗೆ ಸಮವಾಗಿರುವಂಥ ರಾಜರು ಸಿಗಬಹುದು. ಆದರೆ ರಾಜರು ಭೂಮಿ ಮೇಲೆ ಇರುವಾಗ ಅನೇಕ ರಾಜರು ಇರ್ತಾರೆ, ರಾಜಾದಿರಾಜರು ಇರ್ತಾರೆ, ರಾಜರು ಇರ್ತಾರೆ. ಸೊ ಹಾಗಾಗಿ ಸಾಟಿನೇ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಚರಿತ್ರೆ ಕೆಲವರನ್ನ ಸಾಟಿ ಇಲ್ಲ ಎಂಬುದಾಗಿ, ರಾಜಾದಿರಾಜನೆಂಬುದಾಗಿ ಹೊಗಳಿದಾಗ, ತಲೆಮಾರುಗಳು ಕಳೆದಾಗ ಅದನ್ನ ಮೀರಿಸುವಂಥ ರಾಜರು ಕೂಡ ಬಂದದ್ದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ದೇವರಿಗೆ ಸರಿ ಸಮಾನವಾಗಿರುವಂಥ ಪದವಿ ಅದು ಇನ್ಯಾರಿಗೂ ಇಲ್ಲ, ಯಾರಿಗೂ ಇಲ್ಲವೇ ಇಲ್ಲ. ಸೊ ಅದರಲ್ಲಿರುವಂಥ ಆರಾಧನೆಯ ಮಹಿಮೆ, ಸಲ್ಲುತ್ತಾ ಇರುವಂಥ ಗೌರವ, ಸಲ್ಲುತ್ತಾ ಇರುವಂಥ ಹೊಗಳಿಕೆ, ತಾನು ನಿರ್ವಹಿಸ್ತಾ ಇರುವಂಥ ಅಧಿಕಾರ, ಸೊ ಅದಕ್ಕೆ ಸಾಟಿನೇ ಇಲ್ಲ. ಪ್ರಿಯರೇ, ಇಂಥ ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಇದ್ದನು. ಅದಕ್ಕೆ ಪೌಲನು ಹೇಳ್ತಾನೆ, 2ನೇ ಕೊರಿಂಥ 8ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಅದಕ್ಕೆ ಹೇಳ್ತಾನೆ, ಆತನು ಐಶ್ವರ್ಯವಂತನಾಗಿದ್ದನು. ತನ್ನ ಮಹಿಮೆಯಲ್ಲಾಗಿರ್ಬೋದು, ತನಗೆ ಸಲ್ಲುತ್ತಾ ಇದ್ದಂಥ ಗೌರವದಲ್ಲಾಗಿರ್ಬೋದು, ತಾನು ಮಾಡ್ತಾ ಇರುವಂಥ ಕಾರ್ಯಗಳಲ್ಲಾಗಿರಬಹುದು, ಅಧಿಕಾರ ನಡೆಸೋದ್ರಲ್ಲಾಗಿದ್ದನು. ಆತನು ತುಂಬಿದವನಾಗಿದ್ದನು, ಐಶ್ವರ್ಯವಂತವನಾಗಿದ್ದನು. ಇಸ್ರಾಯೇಲ್ರ ಜೀವಿತದಲ್ಲಿ ಯೇಸುವಿನ ಕೃಪೆ, ಯೇಸುವಿನ ದಯೆ ಇದನ್ನೆಲ್ಲ ಅವರು ಹೊಂದುತ್ತಾನೆ ಇದ್ರು. ಆದರೆ ಯೇಸು ಸಿಂಹಾಸನದಲ್ಲಿ ಇದ್ದನು. ಕೇಳಿದಂಥ ಯೇಸು ಐಶ್ವರ್ಯವಂತನಾಗಿದ್ದನು. ಯಾವ ರೀತಿಯ ಕೊರತೆ ಇರಲಿಲ್ಲ. ಐಶ್ವರ್ಯ ಅಂತ ಹೇಳಿದ್ರೆ ಯಾವ ರೀತಿಯ ಕೊರತೆ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರಿಗೆ ಯಾವ ಅವಶ್ಯಕತೆಯೂ ಇಲ್ಲ, ಆತನಿಗೆ ಎಲ್ಲವೂ ಕೂಡ ಇತ್ತು. ಆದರೆ 2ನೇ ಅಂಶವನ್ನು ನಾವು ಗಮನಿಸಬೇಕು. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಸೊ 2ನೇ ಅಂಶವನ್ನ ನಾವು ಗಮನಿಸಬೇಕು. ಐಶ್ವರ್ಯವಂತನಾದಂಥ ಯೇಸು ಬಡವನಾದನು. ಫಿಲಿಪ್ಪಿ 2ನೇ ಅಧ್ಯಾಯ 6ನೇ ವಾಕ್ಯದಿಂದ ನಾನು ಓದ್ತೇನೆ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು.
ಪ್ರಿಯರೇ, ಒಬ್ಬ ಶ್ರೀಮಂತ ಬಡವನಾಗುವಂಥದ್ದು, ಒಬ್ಬ ಯಜಮಾನನು ದಾಸನಾಗುವಂತಹ ಒಂದು ಚಿತ್ರಣವನ್ನ ಈ ಎರಡು ವೇದ ಭಾಗದಲ್ಲಿ ನಾವು ನೋಡ್ತೇವೆ. ಆದರೆ ಹೇಗೆ ಈ ಚಿತ್ರಣವನ್ನ ಮಾಡಿದ್ರು ಕೂಡ ಮೇಲಿನ ಸ್ಥಾನವನ್ನ ಇರುವಂಥ ಅಲಂಕರಿಸಿದಂಥ ಯೇಸು ಆತನು ದೀನಾವಸ್ಥೆಯನ್ನ, ಒಂದು ದೀನವಾದಂಥ ಸ್ಥಾನವನ್ನ ಅಲಂಕರಿಸೋದನ್ನ ನಾವು ನೋಡ್ತೇವೆ. ಸೊ ಯಜಮಾನನು ದಾಸನಾಗ್ತಾ ಇದ್ದಾನೆ, ಅರಸನು ಶ್ರೀಮಂತನು ಬಡವನಾಗ್ತಾ ಇದ್ದಾನೆ. ಸೊ ಪ್ರಿಯರೇ, ಯೇಸು ಶ್ರೀಮಂತನಾಗಿರೋನು ಬಡವನಾದನು. ಸೊ ಆ ವಾಕ್ಯ ಹೇಳ್ತದೆ, ಏನೂ ಇಲ್ಲದಂಥವನಾಗಿ ದಿನನಿತ್ಯ ಒಬ್ಬ ಕೂಲಿಕಾರನ ಹಾಗೆ ಯೇಸು ಕಾಣಿಸಿಕೊಂಡನು. ಐಶ್ವರ್ಯ ಅಂದ್ರೆ ಎಲ್ಲವೂ ಇರುವಂಥವನು, ಎಲ್ಲವೂ ಇರುವಂತಹ ಯೇಸು ಏನೂ ಇಲ್ಲದವನ ಹಾಗೆ ಕಾಣಿಸಿಕೊಂಡನು. ಸೊ ಪ್ರಿಯರೇ, ಯೇಸುವಿನ ಬಗ್ಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆತನು ದೇವರಾಗಿದ್ದನು, ಆತನು ದೇವರಿಗೆ ಸರಿಸಮಾನವಾದಂಥ ಪದವಿಯನ್ನ ಅಲಂಕರಿಸಿದವನಾಗಿದ್ದನು. ಆದರೆ ಈ ಭೂಮಿಗೆ ಆತನು ಬರುವಾಗ ಹೇಗೆ ಬಡವನಾದನು, ಹೇಗೆ ಆತನು ದಾಸನಾದನು ಅನ್ನುವಂಥ ಚಿತ್ರಣವನ್ನ ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಹುಟ್ಟುವಾಗ ಅನೇಕರು ಅನ್ಕೊಂಡಿದ್ರು ಮೆಸ್ಸಿಯನಾಗಿ ಹುಟ್ಟುವನು ಅರಮನೆಯಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ. ಸುವಾರ್ತೆಗಳಲ್ಲಿ ಮೂಡಣದಿಂದ ಬಂದಂಥ ಜೋಯಿಷರು ಅವರು ಅರಮನೆಗೆ ಹೋದ್ರಂತೆ. ಅಲ್ಲಿ ಹೆರೋದು ರಾಜನಿದ್ದ. ರಾಜನನ್ನ ಕೇಳ್ತಾರೆ, ಯೂದರ ಅರಸನು ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಕೇಳ್ತಾರೆ. ಅಂದ್ರೆ ಇವರ ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಮೆಸ್ಸಿಯನು ರಾಜನಾಗಿ ಅರಮನೆಯಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ. ಆದರೆ ತಿಳಿದೇ ಇರುವಂಥ ಒಂದು ಸಂಗತಿ ಏನಂದ್ರೆ, ಪರಾತ್ಪರನಾದಂಥ ಯೇಸು ಆತನು ಒಬ್ಬ ಬಡವನಾಗಿ, ಒಬ್ಬ ದಾಸನಾಗಿ ಹುಟ್ಟೋದಕ್ಕೆ ಆತನು ತೀರ್ಮಾನಿಸಿದ್ದ. ಹಾಗಾಗಿ ಯೋಸೇಫನ ಮರಿಯ ಎಂಬಂಥ ಪರಿವಾರದಲ್ಲಿ ಆತನು ಒಬ್ಬ ಸಾಮಾನ್ಯ ಒಂದು ಕೂಸಾಗಿ, ಸಾಧಾರಣ ಒಂದು ಜನನವನ್ನ, ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ಸ್ಥಾನದಲ್ಲಿ ಕೊನೆಗೆ ನಾವು ನೋಡ್ತೇವೆ ಒಂದು ಗೋದಲಿಯಲ್ಲಿ ತಾನು ಇರೋದನ್ನ ನಾವು ನೋಡ್ತೇವೆ. ಒಂದು ಗೋದಲಿಯಲ್ಲಿ ಜನನವನ್ನ ತಾಳಿದ್ದನ್ನ ನಾವು ನೋಡ್ತೇವೆ. ಪ್ರಿಯರೇ, ಎಷ್ಟು ಸಾಧಾರಣವಾದಂಥ ಒಂದು ಜನನ, ಯಾವ ಆರ್ಭಟ ಆಘೋಷ ಇಲ್ಲದೆ ಸೃಷ್ಟಿಕರ್ತನಾದಂಥ ಯೇಸು ಸಾಧಾರಣ ಬಡವನ ಮನೆಯ ಮಗುವಾಗಿ ಸಾಧಾರಣ ಒಂದು ಕೊಟ್ಟಿಗೆಯಲ್ಲಿ ಹುಟ್ಟೋದನ್ನ ನಾವು ನೋಡ್ತೇವೆ. ತನ್ನನ್ನ ತಗ್ಗಿಸಿಕೊಂಡ ರೀತಿ, ಅದಾದ ನಂತರ ಬಡಗಿಯ ಮಗನೆಂಬುದಾಗಿಯೇ ಆತನು ಹೆಸರುವಾಸಿ ಆಗ್ತಾನೆ. ಅನೇಕರು ಹೇಳ್ತಾರೆ ಬಡಗಿಯ ಮಗನಲ್ಲವೋ ಎಂಬುದಾಗಿ ಯೇಸುವಿನ ಸೇವೆ ಬಂದಾಗ ಅನೇಕರು ಗುರುತಿಸ್ತಾರೆ. ಹಾಗಾಗಿ ಬಡಗಿಯ ಮಗನು ಎಂಬುದಾಗಿಯೇ ಆತನು ಬೆಳೆದನು, ಹಾಗೆ ಜೀವಿಸಿದನು ಕೂಡ. ನಮಗೆಲ್ಲರಿಗೂ ಗೊತ್ತು, ಒಬ್ಬ ಬಡಗಿ, ಒಬ್ಬ ಆಚಾರಿ ಕೆಲಸ ಮಾಡುವಂಥದ್ದು, ಅವರ ಮನೆ ಹೇಗಿರುತ್ತೆ, ಅವ್ರು ಹೇಗೆ ಜೀವನ ಮಾಡ್ತಾರೆ ದಿನನಿತ್ಯ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಅಷ್ಟು ಶ್ರೀಮಂತವಾದಂಥ ಒಂದು ಜೀವನವೇನೂ ಅಲ್ಲ. ಹಾಗಾಗಿ ಯೇಸುವಿನ ಜೀವನವು ಕೂಡ, ಅವರ ಪರಿವಾರದ ಜೀವನವು ಕೂಡ ಹಾಗೆ ಇರುತ್ತೆ. ಸಾಧಾರಣವಾಗಿ ದಿನನಿತ್ಯ ಅವರಿಗೆ ಅಗತ್ಯ ಇರೋದಕ್ಕೆ ಬೇಕಾದಂಥ ಸಂಪಾದನೆ ಅವ್ರು ಮಾಡಲೇಬೇಕು. ಸಾಧಾರಣ ತಂದೆ ತಾಯಿಗಳಿಗೆ ವಿಧೇಯನಾಗಿ ಬೆಳೆದನೆಂಬುದಾಗಿ ನಾವು ನೋಡ್ತೇವೆ. ಸೊ ಆ ಬಡತನದ ಎಲ್ಲ ಅವಸ್ಥೆಗಳಲ್ಲಿ ಆತನು ಜೀವಿಸಿದನು. ಅದಾದ ನಂತರ ನಾವು ನೋಡ್ತೇವೆ, ಒಂದು ದಿನ ಆತನು ಸೇವೆಗೆ ಬರ್ತಾನೆ. ಸೇವೆಗೆ ಬರುವಾಗ ಓಡಾಡಿ ಆತನು ಸೇವೆಯನ್ನ ಮಾಡ್ತಾ ಇದ್ದನು. ಯಾವ ರಥವೋ ಅಥವಾ ಯಾವುದೋ ಒಂದು ನಾವು ನೋಡ್ತೇವೆ, ಒಂದು ಅರಮನೆಯಲ್ಲೋ ಇದ್ದು ಆತನು ತನ್ನ ಸೇವೆಯನ್ನ ಪ್ರಾರಂಭಿಸಿದ್ದನ್ನು ನಾವು ನೋಡೋದಿಲ್ಲ. ಸಾಧಾರಣ ವ್ಯಕ್ತಿಯಾಗಿಯೇ ಆತನ ಸೇವೆಯನ್ನ, ಮಾತುಗಳನ್ನ ತಿಳಿಸ್ತಾ ಆತನು ಜೀವಿಸ್ತಾನೆ. ಸೊ ಇದು ಬಡತನದ ಒಂದು ಸ್ಥಿತಿ, ಆತನು ಹಾದು ಹೋಗ್ತಾನೆ. ಇದಾದ ನಂತರ ಯೇಸು ದಾಸನಾಗಿಯೂ ಕೂಡ ತನ್ನನ್ನ ಪರಿಚಯಿಸಿಕೊಳ್ಳೋದನ್ನ ನಾವು ನೋಡ್ತೇವೆ. ಶಿಷ್ಯರು ಒಂದೊಮ್ಮೆ ನಮ್ಮಲ್ಲಿ ಯಾರು ದೊಡ್ಡವರು ಎಂಬುದಾಗಿ ಅವರಲ್ಲೇ ಆ ವಾದ ವಿವಾದವನ್ನ ಮಾಡಿಕೊಳ್ತಾ ಇರುವಂತ ಸಂದರ್ಭದಲ್ಲಿ ಯೇಸು ಅವರಿಗೂ ಇಡೀ ಲೋಕಕ್ಕೂ ಒಂದು ಸಮಾಜಕ್ಕೂ ಪಾಠವನ್ನ ಯೇಸು ಸ್ವಾಮಿ ತನ್ನ ಉದಾಹರಣೆಯಿಂದ
ತಿಳಿಸಿಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಕೂಲಿ ಆಳು ಹೇಗೆ ಉಡುಪನ್ನ ಧರಿಸ್ತಾನೋ ಹಾಗೆ ಒಂದು ಸಣ್ಣ ಉಡುಪನ್ನ ಧರಿಸಿ ತಾನು ಒಂದು ಪಾತ್ರೆಯನ್ನ ತೆಗೆದುಕೊಂಡು, ನೀರಿರುವಂತ ಪಾತ್ರೆಯನ್ನ ತೆಗೆದುಕೊಂಡು ಶಿಷ್ಯರ ಕಾಲುಗಳನ್ನ ತೊಳೆಯೋದಕ್ಕೆ ಆತನು ಮುಂದಾಗ್ತಾನೆ. ಒಬ್ಬ ದಾಸನ ಒಂದು ಸ್ವರೂಪವನ್ನ ಶಿಷ್ಯರ ಮುಂದೆ ಪ್ರಸ್ತಾಪಿಸ್ತಾರೆ. ಸೊ ಯೇಸು ನಾವು ಟೋಟಲಿ ಭೂಮಿ ಮೇಲೆ ನೋಡುವಾಗ ಒಬ್ಬ ಬಡವನಾಗಿ, ತಾನು ಕೂಡ ಬಡತನದ ಅಲ್ಲೇ ಬೆಳೆದು, ತಾನು ಒಬ್ಬ ದಾಸನಾಗಿ ಶಿಷ್ಯರ ಮುಂದೆ ತಾನು ದೊಡ್ಡವನೆನಿಸಿಕೊಳ್ಳುವಂಥದ್ದೇನಿಲ್ಲ, ಆತನು ದಾಸನಾಗಿ ಸೇವೆಯನ್ನ ಮಾಡೋದನ್ನ ನಾವು ನೋಡ್ತೇವೆ. ಇದೆಲ್ಲವೂ ಕೂಡ ಪೌಲನು ಯೇಸುವಿನ ಬಗ್ಗೆ ತಿಳಿದಂಥವನು ಹೇಳ್ತಾ ಇದ್ದಾನೆ. ಆತನು ಶ್ರೀಮಂತನಾಗಿದ್ದನು, ಐಶ್ವರ್ಯವಂತನಾಗಿದ್ದನು, ಆತನು ಯಜಮಾನನಾಗಿದ್ದನು, ದೇವರಿಗೆ ಸರಿ ಸಮಾನವಾಗಿರುವಂಥ ಪದವಿ ಆತನಿಗೆ ಇತ್ತು. ಆದರೆ ಆತನು ಈ ಲೋಕಕ್ಕೆ ಬರುವಾಗ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಒಬ್ಬ ಸಾಧಾರಣ ಬಡತನದ ಕುಟುಂಬದಲ್ಲಿ ಜನಿಸಿ ಸಾಧಾರಣವಾದಂಥ ಒಂದು ಜೀವನವನ್ನ ಜೀವಿಸಿ ಅಸಾಧಾರಣವಾದಂಥ ಸೇವೆಯನ್ನ ಒಬ್ಬ ದಾಸನಾಗಿ ಮಾಡ್ತಾ ಇದ್ರು. ಯೇಸು ಸ್ವಾಮಿಯ ಬಗ್ಗೆ ಅದಕ್ಕೆ ಪೌಲನು ಹೇಳ್ತಾನೆ, ಆತನು ಐಶ್ವರ್ಯವಂತನಾಗಿದ್ದನು ಆದರೆ ಬಡವನಾದನು. ಐಶ್ವರ್ಯವಂತನಾಗಿದ್ದನು ಆದರೆ ಬಡವನಾದನು. ಪ್ರಿಯರೇ, ನಾವೆಲ್ಲರೂ ಕೂಡ ಮೇಲೆ ಬರಬೇಕು. ಹಣದಲ್ಲಾಗಿರ್ಬೋದು, ಬಲದಲ್ಲಾಗಿರ್ಬೋದು, ಹೆಸರಿನಲ್ಲಾಗಿರ್ಬೋದು, ನಾವು ಮೇಲ್ ಬರಬೇಕು ಅಂತ ಹೇಳಿ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ಇಲ್ಲೊಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳಿಬೇಕಾಗಿದೆ. ಆತನು ಯಾವಾಗ್ಲೂ ಮೇಲಿದ್ದವನಾಗಿದ್ದನು, ಆದರೆ ಆತನು ಕೆಳಕ್ಕೆ ಬಂದನು. ಆತನು ತನ್ನನ್ನ ಕೆಳಕ್ಕೆ ತನ್ನನ್ನೇ ಮಾಡ್ಕೊ ಬಂದನು. ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ಆತನು ಬರಿದು ಮಾಡಿಕೊಂಡನು ಎಂಬುದಾಗಿ, ಕೆಲವು ವಿಷಯಗಳನ್ನ ಮರೆ ಮಾಡಿಕೊಂಡನು ಎಂಬುದಾಗಿ ಪೌಲನು ತಿಳಿಸ್ತಾನೆ. ತನಗಿದ್ದಂಥ ಮಹಿಮೆ, ತನಗಿದ್ದಂಥ ತೇಜಸ್ಸು, ತನಗಿದ್ದಂಥ ಆ ಅಧಿಕಾರ, ಆ ಶಕ್ತಿಯನ್ನ ನೇರವಾಗಿ ಆತನು ಪ್ರದರ್ಶಿಸದೆ ಒಬ್ಬ ಮನುಷ್ಯನ ಒಂದು ರೂಪದಲ್ಲಿ, ಒಂದು ಮನುಷ್ಯನ ಸ್ವರೂಪದಲ್ಲಿ, ಇದೇ ಬಲಹೀನವಾದಂಥ ಮಾಂಸದ ಒಂದು ಶರೀರ, ಈ ಒಂದು ರಕ್ತ ಹೊತ್ತಂಥ ಒಂದು ಶರೀರ ಆತನು ಕೂಡ ಧರಿಸಿಕೊಂಡು ಬರ್ತಾನೆ. ಒಬ್ಬ ಒಂದು ದೀನಾವಸ್ಥೆಯಲ್ಲಿ ಆತನು ಬರ್ತಾನೆ. ಆತನು ಈ ಲೋಕದಲ್ಲಿದ್ದಾಗ ಆತನಿಗೆ ಹಸಿವಾಯಿತು. ತಿನ್ನೋದಕ್ಕೆ ಏನಾದ್ರೂ ನಿಮ್ಮಲ್ಲಿ ಇದೆಯಾ ಅಂತಾಗಿ ಯೇಸು ಕೇಳಿದ್ರು. ಯಾಕಂದ್ರೆ ಆ ಶರೀರಕ್ಕೆ ಆಹಾರದ ಅವಶ್ಯಕತೆ ಆಗತ್ತೆ. ಎರಡನೇದಾಗಿ ದಾಹ ಆಗ್ತಾ ಇದೆ, ನೀರಿದ್ಯಾ ನಿಮ್ಮ ಬಳಿಯಲ್ಲಿ ಎಂಬುದಾಗಿ ಸಮರ್ಯ ಸ್ತ್ರೀಗೆ ಯೇಸು ಕೇಳಿದ್ರು. ಈ ಶರೀರಕ್ಕೆ ದಾಹ ಆಗತ್ತೆ. ಅದಾದ ನಂತರ ಆತನಿಗೆ ಆಯಾಸ ಆಗಿತ್ತು. ದೋಣಿಯಲ್ಲಿ ಆತನು ನಿದ್ದೆ ಮಾಡ್ತಾ ಇದ್ದನು. ಎಷ್ಟು ನಿದ್ದೆ ಮಾಡ್ತಾ ಇದ್ನಂದ್ರೆ, ಆತನಿಗೆ ಆಯಾಸ ಎಷ್ಟಾಗಿದೆ ಅಂದ್ರೆ, ಅಲ್ಲಿ ಅಲೆಗಳು, ಜೋರಾದಂಥ ಅಲೆಗಳ ನಿಮಿತ್ತ ನೀರು ಬರೋದು ಕೂಡ ಆತನಿಗೆ ಯೇಸುಗೆ ಗೊತ್ತಾಗ್ತಾ ಇಲ್ಲ. ಆತನಿಗೆ ಅಷ್ಟು ನಿದ್ದೆ ಬರ್ತಾ ಇದೆ. ಈ ಬಲಹೀನವಾದಂಥ ಒಂದು ಶರೀರವನ್ನ ಆತನು ಧರಿಸಿಕೊಂಡನು. ಪ್ರಿಯರೇ, ನೋಡಲಿಕ್ಕೆ ಅಂದಚಂದವೇನು ಇರಲಿಲ್ಲ ಎಂಬುದಾಗಿ ಯೆಶಾಯನು ಪ್ರವಾದನೆ ಮಾಡ್ತಾನೆ. ಮೆಸ್ಸಿಯನಲ್ಲಿ ನೋಡ್ಲಿಕ್ಕೆ ಅಂದವಾದಂಥ, ಎಲ್ಲರೂ ಅನ್ಕೊಳ್ತಾರೆ ಯೇಸುವಿನ ಚಿತ್ರವನ್ನ ಅನೇಕರು ಈ ದಿನಮಾನಗಳಲ್ಲಿ ಫೋಟೋಗಳನ್ನ ನೋಡ್ತಾರೆ. ಬಹಳ ಸುಂದರವಾಗಿ ಯೇಸು ಸ್ವಾಮಿಯನ್ನ ಪ್ರೆಸೆಂಟ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಕೆಲವರು ಹೇಳೋದೇನೆಂದ್ರೆ, ನೋಡೋದಿಕ್ಕೆ ಯೇಸು ಅಷ್ಟು ಅಂದವಾಗಿ ಇರಲಿಲ್ಲ ಎಂಬುದಾಗಿ ಅನೇಕರು ಅಭಿಪ್ರಾಯ ಪಡ್ತಾರೆ. ಆಗಿರ್ಲೂಬಹುದು, ಯಾಕಂದ್ರೆ ಪ್ರವಾದಿ ಹೇಳ್ತಾನೆ, ನೋಡೋದಕ್ಕೆ ಯಾವ ಅಂದಚಂದಗಳು ಆತನಲ್ಲಿ ಇರಲಿಲ್ಲ. ಅಂದ್ರೆ ನೋಡೋದಕ್ಕೆ ವಾವ್ ಹೀರೋ ಫೇಸ್ ಇದೆ ಅನ್ನೋಂಥಕ್ಕೆ ಯೇಸು ಸ್ವಾಮಿಯ ಫೇಸ್ ಹಂಗಿರ್ಲಿಲ್ಲ ಅಂತ. ಸಾಧಾರಣವಾದಂಥ ಒಂದು ಮೈಕಟ್ಟು, ಒಂದು ಸಾಧಾರಣವಾದಂಥ ಒಂದು ರೂಪ ಆತನ್ನು ತೆಗೆದುಕೊಂಡು ಬಂದ ಕಾಣಿಸೋದ್ರಲ್ಲಿ. ಅದು ಇಂಟೆನ್ಷನಲಿ ಆ ರೀತಿಯಲ್ಲಿ ದೇವರು ಯೇಸು ಕ್ರಿಸ್ತನು ಆ ರೀತಿಯ ಒಂದು ಇಂಪ್ರೆಷನ್ ಅನ್ನ ತೆಗೆದುಕೊಂಡ್ರು. ಯಾಕಂದ್ರೆ ಆತನ್ ಮಾಡುವಂತ ಕಾರ್ಯಗಳ ಮೇಲೆ ಗಮನ ಆಗಬೇಕಾಗಿತ್ತು, ಆತನ ನಮ್ಮ ಹೇಳುವಂತ ಮಾತುಗಳ ಮೇಲೆ ಗಮನ ಆಗಬೇಕಾಗಿತ್ತು, ಆತನು ರೂಪಕ್ಕಲ್ಲ ಬೆರಗಾಗಬೇಕಾಗಿದ್ದು. ಹಾಗಾಗಿ ರೂಪದ ಅವಶ್ಯಕತೆ, ಆತನಿಗೆ ಒಂದು ಸೌಂದರ್ಯದ ಅವಶ್ಯಕತೆ ಅಗತ್ಯ ಇಲ್ಲ.
ಅದಕ್ಕೆ ಒಬ್ಬ ಬಡವನಾಗಿ, ಒಬ್ಬ ದಾಸನಾಗಿ ಯೇಸು ಜನಿಸ್ತಾನೆ. ಇದು ನಿಮಗೆ ಗೊತ್ತು ಎಂಬುದಾಗಿ ಕೊರಿಂಥದವರಿಗೆ ಹೇಳ್ತಾನೆ. ಸೊ ಪ್ರಿಯರೇ, ಯೇಸುವಿನ ಜೀವನ ಚರಿತ್ರೆಯನ್ನ ತಿಳಿದೇ ಇರ್ಬೋದಾದ್ರೆ ಒಂದೊಮ್ಮೆ ಸುವಾರ್ತೆಗಳನ್ನಾದ್ರೂ ಓದ್ರಿ, ಅಥವಾ ಯೇಸುವಿನ ಚಲನಚಿತ್ರವನ್ನಾದ್ರೂ ಒಮ್ಮೆ ಗಮನಿಸ್ರಿ ಎಂಬುದಾಗಿ ನಾನು ನಿಮ್ಗೆ ಹೇಳ್ತೇನೆ. ಯೇಸು ಶ್ರೀಮಂತನಾಗಿದ್ದನು, ಆತನು ಬಡವನಾದನು. ಆದ್ರೆ ನೀವು ಯೋಚನೆ ಮಾಡ್ಬೋದು, ಯಾಕೆ ಶ್ರೀಮಂತನಾಗಿರೋನು, ದೇವರಾಗಿದ್ದವನು ಮನುಷ್ಯನ ಯಾಕಾದ? ಯಜಮಾನನಾಗಿದ್ದವನು, ಆಳುವಂಥವನು ಯಾಕೆ ದಾಸನಾದ? ಒಂದು ಕಾರಣವಿದೆ. ಆ ಕಾರಣವನ್ನ ದಯಮಾಡಿ ನಾನು ಓದ್ತೇನೆ, ನಾವು ಕೇಳಿಸ್ಕೊಳ್ಳೋಣ. 2 ಕೊರಿಂಥ ಇದೇ 8ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಕಾರಣ ಹೇಳಲಾಗಿದೆ. ಯಾಕೆ ಯೇಸು ಶ್ರೀಮಂತನಾಗಿರುವವನು ಆತನು ಬಡವನಾದ? ಯಾಕೆ ಆತನು ಯಜಮಾನನಾಗಿದ್ದವನು, ದೇವರಾಗಿದ್ದವನು ಮನುಷ್ಯನಾದ, ದಾಸನಾದ? ಅಂದ್ರೆ ಆ ವಾಕ್ಯ ಹೇಳ್ತದೆ, ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನೀವು ಐಶ್ವರ್ಯವಂತರಾಗಬೇಕೆಂದು ಯೇಸು ಬಡವನಾದನು. ಪ್ರಿಯರೇ, ನಾವು ಮನುಷ್ಯರಾದಂಥ ನಾವುಗಳು ಬಡತನದಲ್ಲಿ ಇದ್ವಿ. ಪ್ರಿಯರೇ, ಯಾವ ಬಡತನ ಅಂತ ಕೇಳ್ತೀರಾ? ನಾನು ಕೇಳೋರು ಬಹಳ ಶ್ರೀಮಂತರು ಇರ್ಬೋದು, ನೀವು ಹಣದಲ್ಲಿ ಶ್ರೀಮಂತಿಕೆ ಇರಬಹುದು, ಆಸ್ತಿಯಲ್ಲಿ ನಿಮ್ಮಲ್ಲಿ ಶ್ರೀಮಂತಿಕೆ ಇರಬಹುದು, ಹೆಸರಲ್ಲಿ ಶ್ರೀಮಂತಿಕೆ ಇರಬಹುದು. ಆದ್ರೂ ಕೂಡ ಬಡತನ ನಮಗಿದೆ. ಯಾವುದ್ರಲ್ಲಿ ಬಡತನ? ದೇವರ ಕೃಪೆಯ ಬಡತನ. ಕೃಪೆ ಬದಲು ದೇವರ ದಯೆ, ಕರುಣೆ, ಕೃಪೆಯ ಬದಲು ದೇವರ ಕೋಪವನ್ನ ಹೊಂದಿದವರು ನಾವೆಲ್ಲರೂ ಕೂಡ ಆಗಿದ್ವಿ ಪ್ರಿಯರೇ. ದೇವರ ಕೋಪವನ್ನ ಕೂಡಿಸಿಟ್ಟುಕೊಂಡು ನಾವಿದ್ವಿ ಪ್ರಿಯರೇ. ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕಾರ್ಯಗಳನ್ನ, ದೇವರ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ ಮಾಡಿ ದೇವರ ಕೋಪಕ್ಕೆ ಪಾತ್ರರಾಗಿ ನಾವಿದ್ವೇ ಹೊರತು ದೇವರ ಕೃಪೆಗೆ, ದೇವರ ಪ್ರೀತಿಗೆ ಬಡತನ ನಮ್ಮಲ್ಲಿತ್ತು ಪ್ರಿಯರೇ. ಇದರ ನಿಮಿತ್ತ ಏನಾಗಿತ್ತು? ಈ ಬಡತನದ ನಿಮಿತ್ತ, ದೇವರ ಕೋಪಕ್ಕೆ ಗುರಿಯಾದಂಥ ನಿಮಿತ್ತ, ದೇವರ ಕೃಪೆ, ದೇವರ ಪ್ರೀತಿಯ ಕೊರತೆ ನಮ್ಮ ಮೇಲೆ ಇದ್ದದರಿಂದ, ದೇವರ ಸಿಟ್ಟಿಗೆ ನಾವು ಗುರಿಯಾಗಿದ್ದರಿಂದ ನಾವು ಎಷ್ಟು ಬಡವರಾಗಿದ್ದೀವಿ ಅಂದ್ರೆ, ನಮ್ಮನ್ನ ನರಕ ಹೋಗುವಂತ ಸ್ಥಿತಿಗೆ, ಮರಣದ ಸ್ಥಿತಿಗೆ, ಅಸಹಾಯಕ ಸ್ಥಿತಿಗೆ ನಮ್ಮನ್ನ ತಂದು ಇಟ್ಟುಕೊಂಡಿದ್ವಿ. ನಾವು ದೇವರ ಹತ್ರಕ್ಕೆ ಹೋಗುವಂತ ಯೋಗ್ಯತೆ ನಮ್ಮಲ್ಲಿ ಇರಲಿಲ್ಲ. ನನ್ನನ್ನು ಕೇಳ್ತಾ ಇರುವಂಥ ಅನೇಕರು ಬುದ್ಧಿವಂತರು ಇರಬಹುದು, ಜ್ಞಾನಿಗಳು ಇರ್ಬೋದು, ನೀವು ಶ್ರೀಮಂತರು ಇರಬಹುದು ನೀವು. ಆದರೆ ನಾವೆಲ್ಲರೂ ಆ ದೇವರ ಜೊತೆಯಲ್ಲಿ ಬದುಕುವಂತ ಅರ್ಹತೆಯನ್ನ ಕಳ್ಕೊಂಡಿದ್ವಿ. ವಾಕ್ಯ ಹೇಳ್ತದೆ, ರೋಮ 3:23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ವಿ. ಸೊ ಕಳೆದುಕೊಂಡವ್ರು ಹೇಗ್ರಿ ಶ್ರೀಮಂತರಾಗಲಿಕ್ಕೆ ಸಾಧ್ಯ? ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಬಡವರಾಗಿದ್ವಿ. ಎಷ್ಟು ಹಣ ಇದ್ರೇನು, ಎಷ್ಟು ಜ್ಞಾನ ಇದ್ರೇನು, ನಾವು ಸತ್ತ ಮೇಲೆ ಪರಲೋಕಕ್ಕೆ ಹೋಗ್ಲಿಲ್ಲ, ದೇವರ ಹತ್ರಕ್ಕೆ ಹೋಗ್ಲಿಲ್ಲ, ದೇವರ ಜೊತೆಯಲ್ಲಿ ಇರುವಂತ ಭಾಗ್ಯವೇ ಕಳ್ಕೊಂಡ್ರೆ ನಾವ್ ಯಾವ ಶ್ರೀಮಂತರು? ಹೀಗೆ ಒಂದು ಸ್ಥಿತಿ ನಮ್ಮಲ್ಲಿ ಇದ್ದಾಗ ನಮ್ಮನ್ನ ಈ ಸ್ಥಿತಿಯಿಂದ ಬದಲಾಯಿಸಿ ದೇವರ ಜೊತೆಯಲ್ಲಿ ವಾಸ ಮಾಡುವಂಥ, ದೇವರ ಜೊತೆಯಲ್ಲಿ ಇರುವಂಥ ಸ್ಥಿತಿಗೆ ನಮ್ಮನ್ನ ತರಬೇಕೆಂಬುದಾಗಿ ದೇವರಾಗಿರುವಂಥ ಯೇಸುವೆ ಮನುಷ್ಯರಾಗಿ ಲೋಕಕ್ಕೆ ಬಂದ್ರು. ನಾವು ತೆತ್ತಬೇಕಾದಂಥ, ನಾವು ಕೊಡಬೇಕಾದಂಥ ಆ ಒಂದು ಪ್ರಾಯಶ್ಚಿತ್ತ, ಒಂದು ಹಣವನ್ನ ಯೇಸು ಕ್ರಿಸ್ತನು ನಮ್ಮ ಬದಲಾಗಿ, ಇಡೀ ಲೋಕದ ಬದಲಾಗಿ ತಾನು ಈ ಲೋಕದಲ್ಲಿ ಆ ಒಂದು ಈಡನ್ನ ತನ್ನ ರಕ್ತದಿಂದ ಕಟ್ಟಿದನು ಅಥವಾ ಸಲ್ಲಿಸಿದನು ಎಂಬುದಾಗಿ ನಾವು ತಿಳಿಬೇಕು. ಯೇಸು ಏನು ಹೇಳಿದ್ರು ಅಂದ್ರೆ, ನಾನು ಬಹುಜನರ ಪಾಪಗಳಿಗೋಸ್ಕರ ನನ್ನ ರಕ್ತವನ್ನ ಕೊಡುತ್ತೇನೆ. ಯೇಸುವಿನ ರಕ್ತ ಅಮೂಲ್ಯವಾದ ರಕ್ತ, ಎಲ್ಲೂ ಸಿಗದೇ ಇರುವಂಥ ರಕ್ತ, ಪರಿಶುದ್ಧವಾದಂಥ ನಿಷ್ಕಳಂಕವಾದಂಥ ರಕ್ತ ಪಾಪಿಗಳಾದಂಥ ನಮ್ಮೆಲ್ಲರಿಗೋಸ್ಕರ ಸುರಿಸಲ್ಪಡ್ತು. ಆತನು ಈ ಲೋಕಕ್ಕೆ ಬಂದು ತನ್ನ ಮರಣವನ್ನ ತೆಗೆದುಕೊಂಡು ಆತನು 3ನೇ ದಿನ ಎದ್ದನು ಪ್ರಿಯರೇ. ಎದ್ದು ಇವತ್ತು ಪರಲೋಕದಲ್ಲಿ ಆಸೀನನಾಗಿದ್ದಾನೆ. ಹೋಗುವುದಕ್ಕಿಂತ ಮುಂಚೆ ಯೇಸು ಹೇಳಿದ್ರು,
ಈಗ ಯಾರು ಯೇಸುವಿನ ನನ್ನ ನಾಮದಲ್ಲಿ ನಂಬಿಕೆ ಇಡ್ತಿರೋ, ಯೇಸುವಿನ ನಾಮದಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರಿಗೆ ಪಾಪ ಕ್ಷಮಾಪಣೆ, ಪಶ್ಚಾತ್ತಾಪ ಅವರಿಗೆ ಅನುಗ್ರಹಿತವಾಗಿರುತ್ತೆ ಎಂಬುದಾಗಿ. ಪಾಪ ಕ್ಷಮಾಪಣೆ, ದೇವರ ಕಡೆಗೆ ತಿರುಗುವಂಥ ಒಂದು ಅವಕಾಶ ಯೇಸುವಿನಲ್ಲಿ ನಮಗೆ ದೊರೆಯುತ್ತೆ. ಹೀಗಾಗಿ ಯೇಸುವನ್ನ ನಂಬಿದಂಥವರು ಅವರು ಶ್ರೀಮಂತರಾಗಬಹುದು, ಅವರ ದೇವರ ಕೃಪೆಗೆ ಪಾತ್ರರಾಗ್ತಾರೆ, ದೇವರ ಪ್ರೀತಿಗೆ ಪಾತ್ರರಾಗ್ತಾರೆ, ಅವರು ದೇವರಲ್ಲಿ ಶ್ರೀಮಂತರಾಗ್ತಾರೆ. ಅದಕ್ಕಾಗಿ ಪೌಲನ್ ಹೇಳಿದ್ರು, ನಿಮ್ಮನ್ನ ಐಶ್ವರ್ಯವಂತರಾಗಿ ಮಾಡೋದಕ್ಕೆ ಆತನು ಬಡವನಾದನು. ಸೊ ಪ್ರಿಯರೇ, ನನ್ನ ಸಂದೇಶ ನಿಮಗೆ ಅರ್ಥ ಆಯ್ತೆಂಬುದಾಗಿ ನಾನು ಭಾವಿಸ್ತೇನೆ. ಸೊ ಯೇಸು ಕ್ರಿಸ್ತನು ನಮ್ಮನ್ನ ದೇವರಲ್ಲಿ ಶ್ರೀಮಂತನಾಗಿ ಮಾಡೋದಕ್ಕೆ, ದೇವರಲ್ಲಿ ತುಂಬಿದವರಾಗಿ ಮಾಡೋದಕ್ಕೆ ಆತನು ಬಡವನಾದನು. ಹೀಗಾಗಿ ಯಾರಾದರೂ ಇವತ್ತು ಯೇಸುವನ್ನ ನನ್ನ ರಾಜನು, ನನ್ನ ದೇವರು ಎಂಬುದಾಗಿ, ನನಗಾಗಿ ಆತನು ಬಡವನಾದನು, ನನಗಾಗಿ ಬಲಿಯಾದನು ಎಂಬುದಾಗಿ ನಂಬೋದಾದರೆ ನೀವು ಕೂಡ ದೇವರಲ್ಲಿ ಶ್ರೀಮಂತರಾಗಿ, ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ, ನೀವು ಪರಲೋಕವಾಸಿಗಳಾಗಿ ಈ ಲೋಕದಲ್ಲೂ ಪರಲೋಕದಲ್ಲೂ ಬದುಕುವಂಥ ಅವಕಾಶ ನಿಮಗೆ ದೊರೆಯುತ್ತದೆ. ಈ ನಿರೀಕ್ಷೆಗೆ ನೀವೆಲ್ಲರೂ ಬರಬೇಕೆಂಬುದಾಗಿ ನಾನು ನಿಮ್ಮನ್ನ ವಿನಂತಿಸಿಕೊಳ್ಳುತ್ತೇನೆ. ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ, ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪಿನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಇರುವಾಗ ಅನೇಕ ರಾಜರಿರ್ತಾರೆ, ರಾಜಾದಿರಾಜರಿರ್ತಾರೆ, ರಾಜರಿರ್ತಾರೆ. ಸೊ ಹಾಗಾಗಿ ಸಾಟಿನೇ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಚರಿತ್ರೆ ಕೆಲವರನ್ನ ಸಾಟಿ ಇಲ್ಲ ಎಂಬುದಾಗಿ, ರಾಜಾದಿರಾಜನೆಂಬುದಾಗಿ ಹೊಗಳ